ಮೆಕ್ಕೆಜೋಳ ಕೃಷಿಯಲ್ಲಿ ಪ್ರಾರಂಭದಲ್ಲಿ ಬೆಳವಣಿಗೆ ಸಲುವಾಗಿ ಹಾಗೂ ಚೆನ್ನಾಗಿ ಇಳುವರಿಯನ್ನು ಪಡೆಯಲು ರಸಗೊಬ್ಬರವನ್ನು ತಾವು ಬಳಸುವುದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮೆಕ್ಕೆಜೋಳದಲ್ಲಿ ತಾವು ಪ್ರಾರಂಭದಿಂದಲೇ ರಸಗೊಬ್ಬರದ ಬಳಕೆಯನ್ನು ಮಾಡಿದರೆ ತುಂಬಾ ಚೆನ್ನಾಗಿ ತಮಗೆ ಇಳುವರಿಯೂ ಬರುತ್ತೆ. ಈ ಮೆಕ್ಕೆಜೋಳ ಕೃಷಿಗೆ 20 ದಿನ ಕಂಪ್ಲೀಟ್ ಆಗಿದ್ದಾವೆ. ನಾವು ಈ ಮೆಕ್ಕೆಜೋಳ ಕೃಷಿಗೆ ಮೊದಲನೇ ರಸಗೊಬ್ಬರ ಡೋಸನ್ನು ಕೊಡ್ತಾ ಇದ್ದೀವಿ. 1ನೇ ರಸಗೊಬ್ಬರ ಡೋಸ್ದಲ್ಲಿ ನಾವು ಬೇರುಗಳ ಬೆಳವಣಿಗೆ ಸಲುವಾಗಿ ಹ್ಯೂಮಿಕ್ ಆ್ಯಸಿಡನ್ನು ಬಳಸ್ತಾ ಇದ್ದೀವಿ. ಹ್ಯೂಮಿಕ್ ಆ್ಯಸಿಡ್ 10 kg ಬಳಸ್ತಾ ಇದ್ದೀವಿ. ಆಮೇಲೆ ಗ್ರೋತ್ ಸಲುವಾಗಿ ಯೂರಿಯಾ 45 kg ಬಳಸ್ತಾ ಇದ್ದೀವಿ. ಮೈಕ್ರೋ ನ್ಯೂಟ್ರಿಯೆಂಟ್ಸ್ 10 kgಯನ್ನು ಬಳಸ್ತಾ ಇದ್ದೀವಿ. ಈ ತರಹ 1 ಎಕರೆಗೆ ನಾವು ಈ ರಸಗೊಬ್ಬರಗಳನ್ನು ಬಳಸ್ತಾ ಇದ್ದೀವಿ. ಮೆಕ್ಕೆಜೋಳದಲ್ಲಿ ಬೆಳವಣಿಗೆ ಸಲುವಾಗಿ ಪೋಷಕಾಂಶಗಳ ಅವಶ್ಯಕತೆಯು ತುಂಬಾ ಇರುತ್ತೆ. ಅದರ ಸಲುವಾಗಿ ತಾವು ವ್ಯವಸ್ಥಿತವಾಗಿ ಪ್ರಾರಂಭದಿಂದಲೇ ರಸಗೊಬ್ಬರಗಳನ್ನು ಬಳಸಬೇಕು. ಇದರಿಂದ ಮೆಕ್ಕೆಜೋಳದಲ್ಲಿ ಗ್ರೋತು ಚೆನ್ನಾಗಾಗತ್ತೆ ಹಾಗೂ ಇಳುವರಿಯೂ ಸಹ ನಮಗೆ ಚೆನ್ನಾಗಿ ಬರುತ್ತೆ. ನಾವು ಇಲ್ಲಿ ಬದುವಿನ ಮೇಲೆ 3 ಲೈನ್ ಮೆಕ್ಕೆಜೋಳ ಕೃಷಿಯನ್ನು ಮಾಡಿದ್ದೀವಿ. ಸೆಂಟರ್ನಲ್ಲಿ 1 ಲೈನ್ ಇದೆ ಹಾಗೂ ಸೈಡಿನಲ್ಲಿ 2 ಲೈನ್ಗಳನ್ನು ಮಾಡಿದ್ದೀವಿ. ಈ ತರಹ ನಾವು ಮೆಕ್ಕೆಜೋಳ ಕೃಷಿಯನ್ನು ಮಾಡಿದ್ದೀವಿ. ಅಧಿಕ ಇಳುವರಿ ಹಾಗೂ ಅಧಿಕವಾದ ಉತ್ಪಾದನೆಯನ್ನು ಪಡೆಯಲು ನಾವು ಈ ತರಹ ಮೆಕ್ಕೆಜೋಳ ಕೃಷಿಯಲ್ಲಿ ಮ್ಯಾನೇಜ್ಮೆಂಟನ್ನು ಮಾಡಿದ್ದೀವಿ. ಬೆಳವಣಿಗೆ ಸಲುವಾಗಿ ಹಾಗೂ ಅಧಿಕ ಇಳುವರಿಯನ್ನು ಪಡೆಯಲು ತಾವು ಈ ರಸಗೊಬ್ಬರ ಡೋಸನ್ನು 20 ದಿನ ಆದಮೇಲೆ ತಾವು ಮೆಕ್ಕೆಜೋಳ ಕೃಷಿಯಲ್ಲಿ ಬಳಸಬಹುದು. ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು. ಧನ್ಯವಾದಗಳು.